ವಕೀಲರೊಬ್ಬರು ಬಸ್ಸಿಗೆ ಕಲ್ಲೊಡೆಯುತ್ತಿರುವ ದೃಶ್ಯ ಡಿಗ್ 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 ಅರ್ಧ ಗಂಟೆಗೆ ಒಂದ್ಸತಿ ತೋರಿಸ್ತಾರೆ. ಕಾನೂನನ್ನು ಕಾಪಾಡುವವರೇ ಕಾನೂನಿನ ರಾಕ್ಷಸರಾದರೆ ಡಿಂಗ್ ಡಿಂಗ್ ಡಿಂಗ್. ಏನ್ ಮಾಡ್ತೀರಿ ನೀವು? ಏನು ಮಾಡ್ಕೊಳಕ್ಕಾಗಲ್ಲ ತಾನೆ, ಜಾಗ ಬಿಟ್ಬಿಡಿ. ಇಲ್ಲ ಚೆನ್ನಾಗ್ ಮಾಡ್ತಾ ಇದಾರೆ, ಇಂಥದ್ದೇ ಮಾಡ್ಬೇಕು, ಮಾಡ್ರೋ, ಹೊಡಿರೋ, ಇನ್ನು ಬಿಡ್ರೋ. ನಂದು ಒಂದಿರ್ಲಿ. ಕಾಲೇಜಲ್ಲಿ ಇರುವಾಗ ನಾನು ಯಾರಿಗೂ ಕಲ್ಲೊಡಿಲಿಲ್ಲ, ಯಾವ್ದು ಬಸ್ ಹೊಡಿಲಿಲ್ಲ, ಯಾರು ನೋಡ್ತಿಲ್ಲ, ಒಂದ್ ಲೈ ಅಂತ ಬಿಸ್ಬೇಡ, ಬೀಸೋ ಅಷ್ಟುತ್ತೆ ಕರೆಕ್ಟ್ ಆಗಿ ಟಿವಿ 9 ತಗೊಂಡ್ಬಿಟ್ರೆ ಪಬ್ಲಿಕ್ ಟಿವಿ ನವ್ನು ಬರ್ತಾನೆ, ಹಾಕ್ತಾನೆ, ತೋರಿಸ್ತಾನೆ, ನೋಡಿ ನೋಡಿ ಇವರೇ ಗಲಾಟೆ ಮಾಡಿದ್ರು. ಏನಾಯ್ತು ಅವಾಗ? ಉಮೇಶಿಗೆ ಮನ್ಸಿರುತ್ತೆ, ಸಾಹೇಬ್ರು ಬಹಳ ಗಲಾಟೆ ಮಾಡ್ತಿದ್ರು, ನಮ್ದು ಒಂದಿರ್ಲಿ ಅಂತೇಳಿ ನೀವು ಒಂದ್ ಕಲ್ಲು ಹೊಡಿಯೋದು. ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ. ಒಬ್ಬ ಮನುಷ್ಯನ ಸಮ್ಮುಖದಲ್ಲಿ ಒಂದು ಕುಕೃತ್ಯ ನಡೀತಿದ್ರೆ ಅವನು ಎಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನ ಬಿಡಿಸೋದಿಕ್ಕೆ. ಆಗ್ಲಿಲ್ವಾ, ಅಟ್ಲೀಸ್ಟ್ ಜಾಗ ಬಿಟ್ಬಿಡ್ಬೇಕು. ಇನ್ನು 20-30 ವರ್ಷ ಎಲ್ಲ ನೀವು ನಡೆಸ್ಬೇಕು, ನಾನು ಇನ್ನು 5 ವರ್ಷ, ಆಮೇಲೆ ಹೇಳೋರು ಇರಲ್ಲ. ಈ ಚೌಚೌ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಕನ್ನಡದಲ್ಲಿ ಸೀಮೆ ಬದನೆಕಾಯಿ ಅಂತ ಕರೀತಾರೆ. ನೋಡಿದಿರಿ? ಬಲ್ಬ್ ತರ ಇರುತ್ತಲ್ಲ ಹಸುರ್ಗೆ, ಅದರದ್ದು ರುಚಿ ನೋಡಿ, ಇಂಡಿಪೆಂಡೆಂಟ್ ರುಚಿ ಇಲ್ಲ ಅದಕ್ಕೆ. ಬಣ್ಣ ನೋಡಿ, ಇಂಡಿಪೆಂಡೆಂಟ್ ಬಣ್ಣ ಇಲ್ಲ. ಬೀಟ್ರೂಟ್ ತರ, ಕ್ಯಾರೆಟ್ ತರ, ಟೊಮೆಟೊ ತರ, ಗೊತ್ತಾಯ್ತಲ್ಲ? ಅದು ಫಿಲ್ಲರ್ ಅಂತ ಅದಕ್ಕೆ ಹೆಸರು. ಬಿಸಿಬೇಳೆ ಭಾತ್ಗೆ ಹಾಕ್ಬೋದು, ಪಲಾವ್ಗೆ ಹಾಕ್ಬೋದು, ಆರ್ಡಿನರಿ ಪಲ್ಯ ಮಾಡ್ಬೋದು, ಗೊತ್ತಾಯ್ತಲ್ಲ? ಉಪ್ಪಿಟ್ಟಿಗೆ ಹಾಕ್ಬೋದು, ಅಕ್ಕಿ ತರಿ ಉಪ್ಪಿಟ್ಟಿಗೆ ಬಹಳ ರುಚಿಯಾಗಿರುತ್ತೆ. ಏನದರ ಸ್ಪೆಷಾಲಿಟಿ ಅಂದ್ರೆ ಅದ್ರ ಜೊತೆ ಯಾವ ತರಕಾರಿ ಇರುತ್ತೋ ಅದರ ಬಣ್ಣನ, ಅದರ ರುಚಿನ ಹೀರ್ಕೊಂಡ್ಬಿಡುತ್ತೆ, ಗೊತ್ತಾಯ್ತಲ್ಲ? 149 ದರಿದ್ರ ಸೆಕ್ಷನ್ ಅಂತದೆ. ಅದು 323 ಇಂದ 302 ತನಕ ಹೋಗಿ ಕೂತ್ಕೊಳ್ಳುತ್ತೆ. ಅದನ್ನ ಡಿಸಿಷನ್ ಮಾಡೋದು ಕಷ್ಟ ಆಗುತ್ತೆ. 149 ಬಹಳ ಕಷ್ಟ ಆಗುತ್ತೆ. ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಯ್ತಲ್ಲ, ಇಟ್ಗೆ ಹಿಂಗ್ ತೋರಿಸ್ತವನು, ಪೊಲೀಸ್ನವ್ರು ಹೊಡೆಯೋದನ್ನ. ಆಮೇಲೆ ಆಫ್ಟರ್ so many enquiry, it is found, much of an enquiry, it is found that fellow is not an advocate at all. He had come in the form of an advocate dress attire ಅಷ್ಟೇನೇನೆ. ಹಿಂಗ್ ಇಟ್ಕೆ ತಗೊಂಡು ಪೊಲೀಸ್ನವ್ರು ಹೊಡಿತಿದ್ನಲ್ಲ, ಅವನು ನಮ್ಮ ಬಾರ್ ಕೌನ್ಸಿಲ್ ನಲ್ಲಿ ರಿಜಿಸ್ಟರ್ ಆಗಿರೋ ಯಾವ ಒಬ್ಬ ಮೆಂಬರು ಅಲ್ವೇ ಅಲ್ಲ. ಬಿಕಾಸ್ ಐ ವಾಸ್ supervising that matter after the Supreme Court allowed the petition of the Bar Association to have a CBI inquiry. I was the principal judge CBI court. I was overseeing the supervising the matters. Teen Molly anta, she was the SP from Tamil Nadu. She was the investigation officer for them, and I had seen the case diary, everything. ಅಲ್ಲಿ ಏನಾಯ್ತು, CCTV ಒಳಗಡೆಗೆ ಅಥವಾ ವಿಡಿಯೋ ನಲ್ಲಿ ತಕೊಂಡ್ರು ಬಂದವರೆಲ್ಲಾರನು ಪ್ರೆಸೆನ್ಸ್ ಆಗ್ಬಿಡ್ತು ಅಲ್ವಾ? ಗಲಾಟೆ ನಡೀತಿತ್ತು. ನಾನ್ ಕಂಡೆ, ಏನಿರುತ್ತೆ ನಾಳೆ ದಿನ ಅಬ್ಜೆಕ್ಷನ್, ಏನಿರುತ್ತೆ ಡಿಫೆನ್ಸ್? ಸರ್ ಅದು ಕೋರ್ಟು, ಲಾಯರ್ ಇನ್ನೆಲ್ಲಿ ಇರ್ಬೇಕು? ಆಸ್ಪತ್ರೆಲ್ಲ ಇರ್ತಾನ, ಅವನು ಕೋರ್ಟಲ್ಲಿ ಇದ್ದ ಅಷ್ಟೇ, ಮುಗೀತು. ಒಬ್ರು ಪೂಜಾರಿ ಇರ್ತಾರಪ್ಪ, ದೇವಸ್ಥಾನದಲ್ಲಿ ಇರ್ಬೇಕು, ಡಾಕ್ಟರ್ ಇರ್ತಾರಪ್ಪ, ಹಾಸ್ಪಿಟ್ಲಲ್ಲಿ ಇರ್ಬೇಕು. ನ್ಯಾಚುರಲ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಡ್ರೈವರ್ ಇರ್ತಾನೆ, ಆಟೋ ರಿಕ್ಷಾ ಸ್ಟ್ಯಾಂಡ್ ಆಟೋ ರಿಕ್ಷಾ ಡ್ರೈವರ್ ಇರ್ತಾನೆ. ಇವ್ರನ್ನ ಬಿಟ್ಟು ಇನ್ ಯಾರಿದ್ರು ಅಂದ್ರೆ ಬರುತ್ತೆ. ಯಾಕಿದ್ದಿ ಅಂತ ಹೇಳ್ಬೋದು. ವಾಟ್ ವಾಸ್ ಅವ್ನು ಹೇಳ್ಬೋದು, ಸರ್ ಅವತ್ತು ನನ್ನ ಕೇಸ್ ಇತ್ತು, ನಮ್ ಲಾಯರ್ ಬಂದಿದ್ರು, ಕಾಸ್ ಲಿಸ್ಟ್ ಇದೆ, ನನ್ನ ಕೇಸ್ಗೋಸ್ಕರ ನಾನು ಹೋಗಿದ್ದೆ, ಎಂಡ್ ಆಫ್ ಇಟ್, ನೆಗೆದಿದ್ದೋಯ್ತಲ್ಲ. ಇದಲ್ದಲ್ನೇನೆ ಆನ್ಲುಕರ್ ಇರ್ಬೋದು, ಏನೋ ಗಲಾಟೆ ನಡೀತಿರುತ್ತೆ, ಮನುಷ್ಯ ಸಹಜವಾಗಿ ಆ ಗಲಾಟೆ ದೊಂಬಿನ ನೋಡೋದಕ್ಕೆ ಹೋಗಿರ್ತಾರೆ. ದೇ ಆರ್ ಕಾಲ್ಡ್ ಆನ್ಲುಕರ್ಸ್ ಅಂತ. ಸೊ 149 ಮಿಸ್ಚಿವಸ್ ಸೆಕ್ಷನ್ ಅಲ್ಲಿ ಆನ್ಲುಕರ್ ಒಳಗೆ ಹಾಕ್ಬಿಡ್ತಾರೆ. ಯಾರು ಇವ್ರು ನೋಡೋರು ಎಲ್ಲಾರು ಹಾಕ್ಬಿಟ್ರೆ ಏನಾಗುತ್ತೆ, ಪ್ರೆಸೆನ್ಸ್ ಪ್ರೂವ್ ಆಗೋಯ್ತು. ನೆಕ್ಸ್ಟ್ ಈಸ್ ಪಾರ್ಟಿಸಿಪೇಷನ್. ಪಾರ್ಟಿಸಿಪೇಷನ್ ಬಂದಾಗ 2 ಭಾಗ ಬರುತ್ತೆ. ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್, ಒಂದು ಪ್ಯಾಸಿವ್ ಪಾರ್ಟಿಸಿಪೇಷನ್. ಬೆಳಗ್ಗೆದೆ ಎಕ್ಸಾಂಪಲ್ ತಗೊಂಡು ನಾನೆಲ್ಲೋ ಸಿಕ್ಕಾಕೊಂಡ್ಬಿಡ್ತೀನಿ, ಯಾರೋ 4 ಜನ ಹೊಡಿತಿರ್ತಾರೆ. ಉಮೇಶಿಗೆ ಮನ್ಸಿರುತ್ತೆ, ಸಾಹೇಬ್ರು ಬಹಳ ಗಲಾಟೆ ಮಾಡ್ತಿದ್ರು, ನಮ್ದು ಒಂದಿರ್ಲಿ ಅಂತೇಳಿ ನೀವು ಒಂದ್ ಕಲ್ಲು ಹೊಡಿಯೋದು. ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ. ಇದು ಆಕ್ಟಿವ್ ಪಾರ್ಟಿಸಿಪೇಷನ್. ಪ್ಯಾಸಿವ್ ಅಂದ್ರೆ ಹೊಡಿತಿದಾರ, ನನ್ಗಂತೂ ಹೊಡಿಯಕ್ಕಾಗಲ್ಲ, ಮಕ್ಕಳು ಹೊಡಿಲಿ ಬಿಡು ಅಕ್ರ ಇನ್ನೊಂದು 4 ಬಿಡಿಸ್ಕೋಬೇಕಾಗಿದೆ. ಒಬ್ಬ ಮನುಷ್ಯನ ಸಮ್ಮುಖದಲ್ಲಿ ಒಂದು ಕುಕೃತ್ಯ ನಡೀತಿದ್ರೆ ಅವನು ಎಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನ ಬಿಡಿಸೋದಿಕ್ಕೆ. ಆಗ್ಲಿಲ್ವಾ, ಅಟ್ಲೀಸ್ಟ್ ಜಾಗ ಬಿಟ್ಬಿಡ್ಬೇಕು. ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ಮಹಾಭಾರತ.
ಆಯ್ತಲ್ಲ. ದ್ರೌಪದಿ ವಸ್ತ್ರಾಪಹರಣ ಅಂತಾರೆ. ಐ ಆಲ್ವೇಸ್ ಕಾಲ್ ಇಟ್ ಇಸ್ ವಸ್ತ್ರಾಕ್ಷಯ. ಅಪಹರಣ ಆಗ್ಲಿಲ್ಲ ಅಲ್ಲಿ, ವಸ್ತ್ರಾಕ್ಷಯ ಆಯ್ತು, ಅಕ್ಷಯ ಆಯ್ತು. ಧೃತರಾಷ್ಟ್ರಂಗೆ ಹೇಳ್ತಾರೆ, ಕಣ್ಣಿರಲ್ವಲ್ಲ, ಕೆನ್ ಯು ಬಿ ಎ ಪಾರ್ಟಿ ಫಾರ್ ಎ 149? ಸೊ ದಟ್ ಈಸ್ ಫ್ರಮ್ ದಿ ಡಿಫೆನ್ಸ್ ಆಂಗಲ್. ಪ್ರಾಸಿಕ್ಯೂಟರ್ ಕೇಳಿ, ಹೌದು ಸರ್ ಅಂತ. ಅವ್ನು ಹೇಳ್ತಾನೆ ಆರ್ಗ್ಯುಮೆಂಟು, ನಿಮ್ಮ ಆರ್ಗ್ಯುಮೆಂಟು, ಸರ್ ಅವ್ನು ಕುರುಡ, ದ್ರೌಪದಿ ಮೇಲೆ ಬಟ್ಟೆ ಇದ್ರೆಷ್ಟು, ಬಟ್ಟೆ ಇಲ್ಲದೆ ಇದ್ರೆಷ್ಟು, ಹೌ ಡಸ್ ಇಟ್ ಮೇಕ್ ಎನಿ ಡಿಫರೆನ್ಸ್? ಸೊ ಧೃತರಾಷ್ಟ್ರ can't be an accused for 149 in the so-called Vastraparna, outraging the modesty of a woman. Right? Now prosecutor says, sir, this fellow, being the king, was bound to protect all his subjects. ಗೊತ್ತಾಯ್ತಲ್ಲ, ರಾಜ ಆದ್ರಿಂದ ತನ್ನ ಎಲ್ಲ ಪ್ರಜೆಗಳ ರಕ್ಷಣೆ ಮಾಡ್ಬೇಕಾಗಿತ್ತು, ಆ ಜವಾಬ್ದಾರಿ ಇತ್ತು. ನಡೀತಿರ್ತಕ್ಕಂಥದ್ದು ಅವನ ಆಸ್ಥಾನದಲ್ಲಿ, ರೈಟ್ ಅಂಡರ್ ಹಿಸ್ ನೋಸ್, ರೈಟ್. ಸೊ ಆದ್ರಿಂದ ಅವನದನ್ನ ನಿಲ್ಲಿಸ್ಬೇಕಾಗಿತ್ತು. ಮಾಡ್ತಿರ್ತಕ್ಕಂಥವ್ನು ಯಾವನ್ನೋ ಮೂಲೆನಲ್ಲ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರೈಲ್ವೆ ಮಂತ್ರಿಗಳಾಗಿದ್ರು. ಎಲ್ಲೋ ಯಾವುದೋ ರೈಲು ಆಕ್ಸಿಡೆಂಟ್ ಆಗೋಯ್ತು, ಇವ್ರು ಇನ್ನೆಲ್ಲೋ ಇದ್ರು. ತಕ್ಷಣವೇ ರಾಜೀನಾಮೆ ಕೊಟ್ಟು, ನಾನು ನೈತಿಕ ಹೊಣೆ ಹೊತ್ತು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ನನ್ನ ಸಬ್ ಸ್ಟಾಫ್ನ ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳನ್ನ ಜವಾಬ್ದಾರಿನಲ್ಲಿ ಇಟ್ಕೊಳ್ಳಕ್ ಆಗ್ಲಿಲ್ಲ, ಆದ್ರಿಂದ ನಾನು ಇದಕ್ಕೆ ಜವಾಬ್ದಾರ ಅಂತ ಹೇಳಿ ರಾಜೀನಾಮೆ ಕೊಟ್ಟಂತವ್ರು. ಇವಾಗ ಏನಾಗಿದೆ, ಇವರೇ ಆ ಸ್ಟೇಷನ್ ಇದ್ರು, ಯಾವನ್ನೋ ಮಾಡಿದ್ರೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ಕೋರ್ಟಿನ ಸ್ಟೇ ತಂದಿದ್ದೀವಿ, ಅಲ್ಲ ರೀ ನಿಮ್ಮ ಮೇಲೆ ಕೇಸ್ ಆಗಿದಲ್ಲ, ತೀರ್ಮಾನ ಆಗಿ ನಾನು ತಪ್ಪಿತಸ್ಥ ಅಂತ ಆಗ್ಲಿ. ಅವ್ರು ಮಾಡಿಲ್ವಾ, ಅವ್ರ ಮೇಲಿಲ್ವಾ ನಾ ಕೇಸು? ಅವ್ರ ಕಾಲದಲ್ಲಿ ಡಿನೋಟಿಫಿಕೇಶನ್ ಆಗಿಲ್ವಾ? ನೀವ್ ಮಾಡಿಲ್ಲ ಅಂತ ಹೇಳೋದೇ ಇಲ್ಲ. ಅವರು 16 ಎಕರೆ ಬಿಟ್ರು, ನಾನ್ ಬಿಟ್ಟಿರೋದು ಬರೀ 4 ಎಕರೆ. ಅವ್ರು ಇಷ್ಟು ತಿಂದ್ರು, ನಾನು ಇಷ್ಟೇ ತಿಂದಿದ್ದೀನಿ ಅಂತ. ಎಷ್ಟು ಒಂದು 5-6 ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಿನ್ಸಿಪಲ್ಸ್ ಎಲ್ಲಿಗೆ ಬಂದ್ಬಿಡ್ತು ನೋಡಿ. ಸೊ ದಿ ಆರ್ಗ್ಯುಮೆಂಟ್ ದಟ್ ಈಸ್ ಪುಟ್ ಫೋರ್ತ್ ಈಸ್ ರೈಟ್ ಅಂಡರ್ ಯುವರ್ ನೋಸ್, ದಿಸ್ ಈಸ್ ಹ್ಯಾಪನಿಂಗ್. Secondly, perpetrators are none other than your own children. And who is the victim? Your own family member. ಭೀಷ್ಮ ಇದ್ದಾರೆ, ದ್ರೋಣ, ಎಲ್ರಿಗೂ ಕಾಮನ್ ಪ್ರಿಪಾಸಿಟರ್ಸ್, ದ್ರೋಣಾಚಾರ್ಯರು ಇದ್ದಾರೆ, ಎಲ್ರಿಗೂ ಪಾಠ ಹೇಳ್ಕೊಟ್ಟ ಮೇಷ್ಟ್ರು, ಕರ್ಣ ಇದ್ದಾನೆ, ಹೂ ಆಲ್ಸೋ ಟ್ರೈಡ್. ದೇವದಾಸ ಅವನು ದ್ರೌಪದಿ ಲೆಕ್ಕಾಚಾರಕ್ಕೆ ಬಂದಾಗ he also tried to get ದ್ರೌಪದಿ. ಅವನು ಹೋಗಿದ್ದ ಮತ್ಸ್ಯಾಂತರ ಬೇಯಿಸೋದಕ್ಕೆ, ಫೇಲ್ ಆಗಿದ್ದ. ಸೊ ಲವ್ ಫೇಲ್ಯೂರ್ ಕೇಸ್ ಒಂದು ಕರ್ಣಂದು. ಸೊ ಅವ್ನ ಒಳಗಡೆನೆ ಆಸೆ ಇತ್ತು, ನಾನಂತೂ ತಗೊಳಕ್ಕಾಗಲಿಲ್ಲ, ಎಂಜಾಯ್ ಮಾಡಕ್ಕಾಗಲಿಲ್ಲ, ಯಾವನೋ ಮಾಡ್ತಾ ಇದ್ದಾನೆ, ನಾ ಸುಮ್ನಿರಣ್ಣ ಅಂತ. ಯೋಚನೆ ಮಾಡಿ, ಎಲ್ಲ ಡರ್ಟಿ ಮೈಂಡ್ ತಾನೆ. ಧೃತರಾಷ್ಟ್ರಂಗಂತೂ ಕುರುಡ. ಇದೆಲ್ಲ ಆದ್ರೆ ಸರ್ ಅದಕ್ಕ ಹೆಂಗೆ ಯಾರನ್ನ ಹಾಕಾರೆ ಅಲ್ಲಿ ಮಾಡ್ಲಿಲ್ಲ ನೀವು ಅಂತಂದ್ರೆ ಹೊಸಾಯ್ತು ಜಜ್ಮೆಂಟ್. ಒಬ್ಬ ಹೇಳ್ತಾನೆ, ಇಲ್ಲ ಸರ್ ತಾವು ಮಾಡ್ತಿರ್ತಕ್ಕಂಥದ್ದು ಸರಿ ಇಲ್ಲ, ತಾವೆಲ್ಲ ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಯಾರು? ವಿದುರ. ಆಮೇಲೆ ಹೇಳ್ತಾರೆ, ಏಯ್ ಆ ದಾಸಿ ಮಗ ನೋಡಿಸ್ರೋ ಅಂತ. ಅವನು ಹೇಳ್ತಾನೆ, ನೀವ್ ಹಂಗೆ ಅಂತೀರ ಗೊತ್ತು, ನೀವೇನ್ ಓಡಿಸೋದ್ ಬೇಡ, ಇಂಥ ಕುಕೃತ್ಯವನ್ನ ನಾನಿದ್ದು ನನ್ನ ಸಮ್ಮುಖದಲ್ಲಿ ಆಯ್ತು ಅಂತ ನಾನು ಹೇಳ್ಕೊಂಡು ಮುಂದೆ ಇತಿಹಾಸದಲ್ಲಿ ನಾನು ಹೆಸರು ಬರೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಈ ಜಾಗ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ ವಿದುರ. ಸೊ ಸಭಾತ್ಯಾಗದ ಪಯನೀರ್ ಯಾರು ಅಂದ್ರೆ ವಿದುರ. ಸಭಾತ್ಯಾಗ ಯಾಕೆ? ಅನ್ಯಾಯ ನಡೀತಿದೆ, ಅದನ್ನ ನಾನು ಸಹಿಸಲಾರೆ, ಆದ್ರಿಂದ ನಾನು ಇಲ್ಲಿ ಜಾಗ ಬಿಡ್ತೀನಿ ಅಂತ ಹೇಳೋ ಅಂತ ವ್ಯಕ್ತಿ. ಸೊ ನಾನು ಜಾಗ ಬಿಟ್ಬಿಡ್ತಾನೆ. ಸೊ ವಿದುರ ಕೆನಾಟ್ ಬಿ ನೋ ಹೆಲ್ಡ್ ಅಂಡರ್ 149. ಯು ಸಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾನೂನು. ವೆರಿ ಫಸ್ಟ್ ಆಬ್ಜೆಕ್ಟ್ ಆಫ್ ಶೇರಿಂಗ್ ಎ ಕಾಮನ್ ಆಬ್ಜೆಕ್ಟ್ ಈಸ್ ದಿ ಮಾಬ್, ದಿ ಗ್ರೂಪ್, ದಿ ಅಸೆಂಬ್ಲಿ ಮೇ ಬಿ ಲಾಫುಲ್ ಅಟ್ ದಿ ಬಿಗಿನಿಂಗ್. ಏನೋ ಇಂಪಾರ್ಟೆಂಟ್ ವಿಷಯಕ್ಕೆ ಕರೆಸಿದ್ದಾರೆ ಸಂಪುಟ ಸಭೆಯಲ್ಲಿ. ನಾನು ಹೋಗಿದ್ದೀನಿ ಆಸ್ ಎ ಕ್ಯಾಬಿನೆಟ್ ಮೆಂಬರ್. ಅಲ್ಲಿ ಏನೋ ದರಿದ್ರಕ್ಕೆ ಹೇಳ್ತಾ ಇದ್ದಾರೆ, ಏನು ಅಂತಂದ್ರೆ ಕೋರ್ಟ್ನೆಲ್ಲ ಅಬಾಲಿಷ್ ಮಾಡ್ಬಿಡ್ಬೇಕು ಅಂತ. ಹಿಂದೆ ಹೇಳಿದ್ರಲ್ಲ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಎಲ್ಲ ಹೈಕೋರ್ಟ್ ಬಂದಾಗ್ಬೇಕು ಅಂತ ಹೇಳಿದ್ರು. ಜ್ಞಾನಿ ಜೈಲ್ ಸಿಂಗ್ ಅವ್ರು ಸೈನ್ ಮಾಡಿ, ಅಲ್ಲ ಫಕ್ರುದ್ದೀನ್ ಅಲಿ ಅಹಮದ್ ಅವ್ರು ಸೈನ್ ಮಾಡಿದ್ರು, ರಾಷ್ಟ್ರಪತಿಗಳು ಸೈನ್ ಮಾಡಿದ್ರು, ಎಲ್ಲ ಹೈಕೋರ್ಟ್ಗಳು ಬಂದಾಗ್ಬೇಕು ಅಂತ. ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೀವಿ, ಅದನ್ನ ಹೈಕೋರ್ಟ್ಗಳು ಬಂದಾಗಬೇಕು ಅಂತ.
ಈಗ ನಮ್ ಕರ್ನಾಟಕ ಹೈಕೋರ್ಟ್ ಒಳಗಡೆಗೆ ಬಂದ್ ಮಾಡ್ಬೇಕು ಅಂತ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲಿ ತಗೊಂಡ್ರೆ ನೀವು ಸೈನ್ ಆಗ್ತಾ ಇದ್ರು ಪರವಾಗಿಲ್ಲ, ಇದ್ರಿ ಅಂದ್ರೆ ಸಾಕು 149. ನಾನು ಇರ್ಲಿಲ್ಲಪ್ಪ, ನಾ ಹೊಟ್ಟೆಗೆ ಬಂದ್ಬಿಟ್ಟೆ ಅಂತಂದ್ರೆ ಗೊತ್ತಿಲ್ಲ. ಯು ಸಿ ಹೌ what a great ramifications are there by presence. So presence may not be the only point, presence is the first point. But when the actual illegal activity took place, you should have left the place. Artha aitalla, a mob or an assembly may be lawful in the beginning. ಯಾವುದು ಅನ್ಯಾಯ ಆಗಿದೆ, ಟೌನ್ ಹಾಲ್ ಹತ್ರ ಕೂತ್ಕೊಂಡು ನಾವು ಇದಕ್ಕೆ ರಾಜ್ಯದ ಸರ್ಕಾರದ ವಿರುದ್ಧ ನಾವು ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಇರುತ್ತೆ. ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಕಮಿಷನರ್, ಶಾಂತಿಯುತವಾಗಿ ಮಾಡ್ಬೇಕು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಕೊಡಬಾರ್ದು, ಇಷ್ಟೊತ್ತಿಂದ ಇಷ್ಟೊತ್ತರೆಗೂ ಮಾಡ್ಬೇಕು, ಲೌಡ್ ಸ್ಪೀಕರ್ ಗಲಾಟೆ ಮಾಡ್ಬಾರ್ದು, ಏನೇನೋ ಹೇಳಿರ್ತಾರೆ. ಒಂದ್ 50 ಜನ ಬಂದು ಕೂತಿರ್ತಾರೆ, ಎಲ್ಲ ಪ್ಲೇ ಕಾರ್ಡ್ ಹಿಡ್ಕೊಂಡಿರ್ತಾರೆ, ಮೌನ ಮೆರವಣಿಗೆ ಬಂತು, ಅಲ್ಲಿ ಕೂತ್ಕೊಂಡ್ರು. ಒಬ್ಬ ರಿಕ್ಷಾ ಡ್ರೈವರ್ ಬರ್ತಾನೆ, ಮಾಡಕ್ ಬೇರೆ ಕೆಲಸ ಇಲ್ಲ, ಎಲ್ಲ ಬಂದು ಇಲ್ಲಿ ಕೂತ್ಕೊಂಡಿದಾವೆ ಅಂತಾರೆ ಅಂತ ಫಸ್ಟ್ ಅಂತಾನೆ. ಯಾಕೋ ಹಂಗ್ ನೋಡ್ತೀಯಾ ಅಂತ ಮಗನೇ ಇಂಥ ಮಗನೇ ಅಂತ ಇವನಂತಾನೆ. ಕೋಪ ಬಂತು, ಒಂದ್ ಬಿಡ್ತಾನೆ, ಇದಕ್ಕಿದ್ದಂಗೆ ದೊಡ್ಡ ಜಗಳ ಆಗತ್ತೆ, ಎಲ್ಲ ತಗೋತಿದ್ ಪಬ್ಲಿಕ್ ಟಿವಿ ನವ್ನು ಬರ್ತಾನೆ, ಹಾಕ್ತಾನೆ, ತೋರಿಸ್ತಾನೆ, ನೋಡಿ ನೋಡಿ ಇವರೇ ಗಲಾಟೆ ಮಾಡಿದ್ರು. ಏನಾಯ್ತು ಅವಾಗ? ಯು ಸಿ ಪ್ರೆಸೆನ್ಸ್, ಪಾರ್ಟಿಸಿಪೇಷನ್, an assembly which was lawful at the beginning, all of a sudden turned into an unlawful. At that time, you should not be part of that assembly. You should leave. Part bitre ಗಲಾಟೆ ಇಲ್ಲ, ಜಾಗ ಬಿಟ್ಬಿಡಿ. ನಿಮ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ತಾನೆ, ಜಾಗ ಬಿಟ್ಬಿಡಿ. ಇಲ್ಲ ಚೆನ್ನಾಗ್ ಮಾಡ್ತಾ ಇದಾರೆ, ಇಂಥದ್ದೇ ಮಾಡ್ಬೇಕು, ಮಾಡ್ರೋ, ಹೊಡಿರೋ, ಇನ್ನು ಬಿಡ್ರೋ. ನಂದು ಒಂದಿರ್ಲಿ, ಕಾಲೇಜಲ್ಲಿ ಇರುವಾಗ ನಾನು ಯಾರಿಗೂ ಕಲ್ಲೊಡಿಲಿಲ್ಲ, ಯಾವ್ದು ಬಸ್ ಹೊಡಿಲಿಲ್ಲ, ಯಾರು ನೋಡ್ತಿಲ್ಲ, ಒಂದ್ ಲೈ ಅಂತ ಬಿಸ್ಬೇಡ, ಬೀಸೋ ಅಷ್ಟೊತ್ತೆ ಕರೆಕ್ಟ್ ಆಗಿ ಟಿವಿನ ಏನಾರು ತಗೊಂಡ್ಬಿಟ್ರ. ವಕೀಲರೊಬ್ಬರು ಬಸ್ಸಿಗೆ ಕಲ್ಲೊಡೆಯುತ್ತಿರುವ ದೃಶ್ಯ ಡಿಗ್ 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 ಅರ್ಧ ಗಂಟೆಗೆ ಒಂದ್ಸತಿ ತೋರಿಸ್ತಾರೆ. ಕಾನೂನನ್ನು ಕಾಪಾಡುವವರೇ ಕಾನೂನಿನ ರಾಕ್ಷಸರಾದರೆ ಡಿಂಗ್ ಡಿಂಗ್ ಡಿಂಗ್. ಏನ್ ಮಾಡ್ತೀರಿ ನೀವು? ಓಡಿಡು. So therefore, presence and participation, these are the two concomitant factors to attract 149. ಪೊಲೀಸ್ನವ್ರಿಗೆ ಯಾವ್ದು ಗೊತ್ತಿಲ್ಲ, 4 ಜನ ಇದ್ರೆ 34, 5 ಜನಕ್ಕಿಂತ ಜಾಸ್ತಿ ಆದ್ರೆ 149. ಅವ್ರ ತಮ್ರೋಲ್ ಹಿಂಗೆ, ಅವ್ರಿಗೆ ಗೊತ್ತಿಲ್ಲ, ನ್ಯಾಯಾಲಯದ ಕರ್ತವ್ಯ. So your presence may be 3. What he has seen. Complaint itself says 3 ಜನ ಇಳಿದ್ರು, ಒಳಗಡೆ ಕಾರ್ನಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ. ಇನೋವಾ ಕಾರು ಅಂದ್ರೆ ಕನಿಷ್ಠ 8 ಜನನ 9 ಜನನ ಹಾಕೊಳ್ಳೋ ಕೆಪಾಸಿಟಿ ಇರುತ್ತೆ. ತೊಡೆ ಮೇಲೆ ಕೂತ್ಕೊಂಡ್ರೆ 10 ಆಗುತ್ತೆ ಅಲ್ವಾ? ನ್ಯಾನೋ ಕಾರ 4 ಜನ ಕೂತ್ಕೊಳ್ಳಕ್ಕೆ ಅಂತ ಇನೋವಾ ಕಾರ್. ಆಟೋ ರಿಕ್ಷಾದಲ್ಲೇನೆ 23 ಜನನ್ ಕರ್ಕೊಂಡೋಗಿದ್ದಾರೆ, ನೋಡಿರ್ಬೇಕು ನೀವು, ಎಣಿಸ್ತಾ ಇರ್ತಾರೆ ಇಳಿರಿ ಅಂತ. ಅಂತದ್ರೊಳಗಡೆಗೆ ಸೊ therefore ಒಬ್ಬರ ಕೈನಲ್ಲಿ ಇಬ್ಬರ ಕೈನಲ್ಲಿ ಇಷ್ಟೆಲ್ಲ ಏಟ್ ಬೀಳಕ್ಕಾಗಲ್ಲ. 2, 3, 4 ಬಿಗ್ ಲ್ಯಾಸರೇಟೆಡ್ wounds ಇದೆ. ಅದರ ಜೊತೆಗೆ 2 ರಿಂದ 3 ಚಾಪ್ wounds ಇದೆ, that too on the neck region, and few lacerated injuries are also found on the nipple ಅಂದ್ರೆ ಚೆಸ್ಟ್ ರೀಜನ್. ಅಬ್ಡಾಮಿನಲ್ ಒಂದಿದೆ, ಒಂದು ಭಾರಿ ಪೆಟ್ಟು ತಲೆಗೆ ಬಿದ್ದಿದೆ, ಆ ಪೆಟ್ಟಿಂದ ತಲೆ ಚಿಪ್ಪು ಒಡೆದು ಚೂರಾಗಿ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಪೀಸ್ ಆಗೋಗಿದೆ. ಅವನ್ ಆ ಕಡೆನೋ ಈ ಕಡೆನೋ ತಿರುಗಿದಾಗ ಮುಖದ ಮೇಲೆ ಒಂದು ಹೊಡೆದಿದ್ದಾರೆ, ಹಿಂಗ್ ಅಪ್ಪಚ್ಚಿ ಆದಂಗೆ ಆಗ್ಬಿಟ್ಟು ಎಲ್ಲ ಪೀಸ್ ಆಗ್ಬಿಟ್ಟಿದೆ, ಮೂಗು ಗೀಗು ಎಲ್ಲ ಹೋಗ್ಬಿಟ್ಟು. So it can't be by one person with one weapon. Nature of injuries, sustained external injuries noted in the PM report itself shows that it is more than 2 to 3 people with different arms. ಕೆಲವು blunt injury ಇದೆ, ಕೆಲವು chopped injury ಇದೆ. So ಲಾಂಗ್ ಇದೆ, ಮಚ್ಚಿದೆ, ಸುತ್ತಿಗೆ ಇದೆ, ಇವೆಲ್ಲ ಹೋಗಿದೆ, ಕ್ರಶ್ ಆಗೋಗಿದೆ, ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗೋಗಿದೆ, ಸ್ಕಲ್ ಬೋನು, ಏನೂ ಸಿಗ್ತಾ ಇಲ್ಲ ಒಳಗಡೆನೆ.
ಆ ಬ್ರೈನ್ ಭಾಗನೇ ಹೊಟ್ಟೋಗ್ಬಿಟ್ಟಿದೆ. ಹಾಗಾಗಿ ಏನಾಗಿದೆ, ಇದ್ರ ಜೊತೆಗೆ ಇಲ್ಲೊಂದು ಕಟ್ ಇಂಜುರಿ ಬೇರೆ ಇದೆ. ಅಬ್ಡಾಮಿನಲ್ ನಲ್ಲಿ, ಬ್ಯಾಕ್ ಆಫ್ ದಿ ಅಬ್ಡಾಮಿನಲ್ ನಲ್ಲಿ ಒಂದು ಕಟ್ ಇಂಜುರಿ ಇದೆ, ಚಾಪ್ ಇಂಜುರಿ ಇದೆ. ನೇಪ್ ಆಫ್ ದಿ ನೆಕ್ ಅಲ್ಲಿ 2 ಇದೆ, 1 by 1. It is very clear they had come there to take away this man's life, and that was the best opportunity. They did it. They accomplished. All the assailants had one point in program, one point in mind. That is, this fellow should not be alive. What else you want? Beautiful way, no? No question of any exception would come there. Everything is certain. There is a motive because he was an accused in a murder trial. He had attended the court a day earlier, and he was returning after attending some cooking party, and then came home. While returning to his house, there was an opportunity. They have followed him. All the assailants had armed up very much. They found a lonely place. They got hold of it. They overpowered the other man who is the eyewitness and the complainant, and tell him, we are not concerned with you. ರೈಟ್ ಹೇಳ್ತಾರೆ, ನೀನ್ ರೈಟ್ ಹೇಳಿದ್ರೆ ನಾವು ಈಸಿಯಾಗಿ ಕೆಲಸ ಮುಗಿಸ್ಕೊತಾ ಇರ್ತೀವಿ ಅಂತಾನೆ. ಇವನ್ ಭಯ ಪಟ್ಕೊಂಡು ಅಲ್ಲೆಲ್ಲ ಹೋಗಿ ಮರದ ಕೆಳಗಡೆಯಿಂದ, ತೆಂಗಿನ ಮರದ ಹಿಂದ್ಗಡೆಯಿಂದ ನೋಡ್ತಾ ಇದ್ದಾನೆ. 3 ಜನ ಇಳ್ದಿದ್ದಾರೆ, ಹೊಡೆದಿದ್ದಾರೆ, ರಪ ರಪ ಅಂತ ಹೊಡೆದ್ ಬಿಸಾಕಿದ್ದಾರೆ, ಹೊಟ್ಟೋಗಿದ್ದಾರೆ. ಆ ಊರ್ ಕಡೆ ಹೊಟ್ಟೋಗಿದ್ದಾರೆ. ಎವ್ರಿಥಿಂಗ್ ಈಸ್ ವೆರಿ ಕ್ಲಿಯರ್ ನೌ. ಮೋಟಿವ್, ಪ್ರಿಪರೇಷನ್ ಅಂಡ್ ಅಕಾಂಪ್ಲಿಷ್ಮೆಂಟ್. 5th ಮಾಡಿ ಅಂದ್ರೆ ನಾನು ಹೇಳ್ಬಿಟ್ನಲ್ಲ, ತಮ್ಮ ಸೀನಿಯರ್ಗೆ ಪಾಪ ಬಿಕಾಸ್ ಆಫ್ ಏಜ್ ಸಾಕಷ್ಟು ಇದಾಗಿದೆ. ಇನ್ನು 20-30 ವರ್ಷ ಎಲ್ಲ ನೀವು ನಡೆಸ್ಬೇಕು, ನಾನು ಇನ್ನು 5 ವರ್ಷ. ಆಮೇಲೆ ಹೇಳೋರು ಇರಲ್ಲ, ಹಿಂಗೆ ಅಲೋಡ್ ರಿಜೆಕ್ಟೆಡ್ ಅಷ್ಟೇನೆ. ನಮ್ಗೆ ಹಾಕ್ಬೇಕು 149 hour ಮಾಡ್ಕೋ, 34 hour ಮಾಡ್ಕೋ. ಐ ಆಮ್ ನಾಟ್ ರನ್ನಿಂಗ್ ಎ ಲಾ ಕಾಲೇಜ್, ಯು ಸಿ. Yes, 5th.